ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಚಾಕ್ಲೇಟ್ ಅನ್ನು ಹೇಗೆ ಮನೆಯಲ್ಲೇ ಸಿಂಪಲ್ ಆಗಿ ತಯಾರಿಸಿಕೊಳ್ಬಹುದು, ಅದು ಕೂಡ ಕೊಕ್ಕೋ ಫ್ರೂಟ್ ಇಂದ ಹೇಗೆ ತಯಾರಿಸ್ಕೊಳ್ಬಹುದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಒಂದು ಮನೆಯಲ್ಲೇ ಆಗಿರುವಂತಹ ಒಂದು ಕೊಕ್ಕೋ ಅನ್ನು ತಗೊಂಡಿದ್ದೇನೆ, ಕೊಕ್ಕೋ ಫ್ರೂಟ್. ಅದನ್ನು ಭಾಗ ಮಾಡಿ ಅದರ ಬೀಜವನ್ನೆಲ್ಲ ಸೆಪರೇಟ್ ಮಾಡಿ ಹೀಗೆ ಇಟ್ಕೊಳ್ಬೇಕು. ಇದನ್ನು ಒಂದ್ಸಲ ಬಿಸಿಲಲ್ಲಿ ಇಡಬೇಕು. ಒಂದು 3 ರಿಂದ 4 ದಿನ ಬಿಸಿಲಲ್ಲಿ ಕಾಯಬೇಕು. ಅದು ಚೆನ್ನಾಗಿ ಬಿಸಿಲಲ್ಲಿ ಕಾದ್ರೆ ನೋಡಿ ಈ ತರ ಬೀನ್ಸ್ ಆಗತ್ತೆ, ಬೀಜಗಳು ಒಣಗಿ ಸಿಗ್ತದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಒಳ್ಳೆ ಫ್ರೈ ಆದ ಬೀಜಗಳನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದಾಗ ನೋಡಿ ಈ ತರ ಕಪ್ಪು ಕಪ್ಪಾಗಿರುವಂತಹ ಬೀಜ ಸಿಗ್ತದೆ. ಚೆನ್ನಾಗಿ ಫ್ರೈ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಬೀಜಗಳು ನೇರಳೆ ಕಲರ್ ಅಲ್ಲಿ ಇರ್ತದೆ. ನಮಗೆ ಯಾವತ್ತು ಬೀಜಗಳು ಕಾಫಿ ಬ್ರೌನ್ ಅಥವಾ ಕಪ್ಪಾಗಿ ಸಿಗ್ಬೇಕು. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಸಿಪ್ಪೆ ತೆಗೆದ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಒಂದ್ಸಲ ಪುಡಿ ಮಾಡ್ಕೊಳ್ಬೇಕು. ಒಂದೇ ಸಲಕ್ಕೆ ನೈಸಾಗಿ ಪುಡಿ ಆಗುದಿಲ್ಲ, ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡಿ ಜರಡಿ ಹಿಡ್ಕೊಂಡು ಮತ್ತೆ ಕೂಡ ಉಳಿದದನ್ನು ಪುಡಿ ಮಾಡಬೇಕು. ಆ ತರ ಮಾಡಬೇಕು. ನಾನಿಲ್ಲಿ ಪುಡಿ ಮಾಡಿ ಜರಡಿ ಇಟ್ಕೊಳ್ತಾ ಇದ್ದೇನೆ. ಪುಡಿ ನೋಡಿ ಎಷ್ಟು ನೈಸ್ ಆಗಿ ಬಂದಿದೆ. ಈ ಪುಡಿಯನ್ನು ಹಲವಾರು ರೀತಿ ಉಪಯೋಗಿಸ್ಕೊಳ್ಬಹುದು. ಕೇಕ್, ಐಸ್ ಕ್ರೀಮ್ ಮತ್ತೆ ಚಾ ಮಾಡುವಾಗ ಕೂಡ ಫ್ಲೇವರ್ಗಾಗಿ ಯೂಸ್ ಮಾಡ್ಕೊಳ್ಬಹುದು. ಮೈನ್ ವಿಷಯಕ್ಕೆ ಬರುವ, ನಾನು ಜರಡಿ ಇಟ್ಕೊಂಡಿದ್ದ ಕೋಕೋ ಪುಡಿಯನ್ನು ಗ್ರೈಂಡರ್ ಅಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ ಪುಡಿಯನ್ನು ಕೂಡ ಗ್ರೈಂಡರ್ ಅಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ನನ್ನ ಹತ್ರ ತುಂಬಾ ಪುಡಿ ಇದ್ದದ್ರಿಂದ ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ. ನಿಮ್ಮಲ್ಲಿ ಸ್ವಲ್ಪ ಒಂದು ಹಿಡಿ ಬೀಜಗಳು ಇದ್ರೆ ಸಾಕಾಗ್ತದೆ. ನಮಗೆ ಸಾಕಾಗುವಷ್ಟು ಚಾಕ್ಲೇಟ್ ಸಿಗ್ತದೆ. ಹಾಗಾಗಿ ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಕೋಕೋ ಪೌಡರ್ ಹಾಕಿದ ನಂತರ ಅದಕ್ಕೆ ಬೇಕಾಗುವಷ್ಟು ಸಕ್ಕರೆ ಹಾಕೊಳ್ಬೇಕು. ಇದು ನಾರ್ಮಲಿ ಕಹಿ ಇರ್ತದೆ, ಅದಕ್ಕೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ಹಾಕಬೇಕು. ಸಿಹಿ ಹಾಕಿದ ನಂತರ ನಾನು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬೇಡ ಅಂತ ಇದ್ದವರು ನೀರು ಕೂಡ ಹಾಕೊಳ್ಬಹುದು. ಎಣ್ಣೆ ಹಾಕಿದ್ರೆ ಅದು ಅಂಗಡಿಯಲ್ಲಿ ಸಿಗ್ತದಲ್ಲ ಅದೇ ರೀತಿ ಬರ್ತದೆ. ಅದಕ್ಕಾಗಿ ಹೆಲ್ದಿಯಾಗಿ ಬೇಕು ಅಂತಿದ್ದವರು ನೀರು ಹಾಕೊಂಡು ಮಾಡಿ, ಆಯ್ತಾ. ಒಂದ್ಸಲ ಎಣ್ಣೆ ಹಾಕಿದ್ರೆ ಅದು ಲೂಸ್ ಆಗುವ ತನಕ ಕೂಡ ಎಣ್ಣೆ ಹಾಕ್ತಾನೆ ಇರಬೇಕು. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಆಗ್ತದೆ ಅಂತ ಹೇಳಿ ನೀರು ಹಾಕ್ಲಿಕ್ಕೆ ಇಲ್ಲ. ನೀರು ಹಾಕಿದ್ರೆ ನೀರೇ ಹಾಕ್ಬೇಕು, ಎಣ್ಣೆ ಹಾಕಿದ್ರೆ ಎಣ್ಣೆನೆ ಹಾಕ್ಬೇಕು. ಆಮೇಲೆ ಇದಕ್ಕೆ ಹಾಲಿನ ಪುಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂತದ್ದು ಹಾಲಿನ ಪುಡಿ, ಸಕ್ಕರೆ, ಕೋಕೋ ಬೀಜ, ಇಷ್ಟೇ ಸಾಕಾಗ್ತದೆ. ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ನುಣ್ಣಗೆ ನೈಸ್ ಆಗಬೇಕು ಅಷ್ಟರವರೆಗೆ. ಹಾಲಿನ ಪುಡಿ ಹಾಕುದು ಯಾಕೆ ಅಂತ ಇದ್ರೆ ಇದು ನಾರ್ಮಲಿ ಕಹಿ ಆಗಿರ್ತದೆ ಕೋಕೋ ಬಟರ್, ಅದಕ್ಕಾಗಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕಾಗಿ ನಾವು ಹಾಲಿನ ಪುಡಿ ಹಾಕುವಂಥದ್ದು. ನೋಡಿ ನೈಸ್ ಆಗಿ ರುಬ್ಕೊಂಡಾಗಿದೆ. ಚೆನ್ನಾಗಿ ಗ್ರೈಂಡ್ ಆದದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳುವ. ನೋಡಿ ನಾನಿಲ್ಲಿ ಒಂದು ಎಡವಟ್ ಮಾಡಿದೆ. ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಈ ಪಾತ್ರೆಗೆ ಹಾಕೊಂಡೆ. ನೋಡಿ ಕಲರ್ ಚೇಂಜ್ ನೋಡಿ, ನೀರು ಹಾಕಿದ್ದಕ್ಕೂ ಎಣ್ಣೆ ಹಾಕಿದ್ದಕ್ಕೂ ಕಲರ್ ಚೇಂಜ್ ನೋಡಿ. ಆಮೇಲೆ ಸ್ಟವ್ ಅನ್ನು ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಅಲ್ಲ ಅಂತ ಹೇಳಿದ್ರೆ ತಳ ಹಿಡ್ಬಿಡ್ತದೆ. ಇದು ಬೇಗ ತಳ ಹಿಡಿತದೆ, ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಗ್ಯಾಪಲ್ಲಿ ನಿಮಗೇನಾದರೂ ಸಿಹಿ ಕಡಿಮೆ ಅಥವಾ ಕಹಿ ತುಂಬ ಉಂಟು ಅಂತಿದ್ರೆ ನೀವು ಸ್ವಲ್ಪ ಸಿಹಿಗಾಗಿ ಸಕ್ಕರೆ ಪುಡಿ ಮಾಡಿ ಹಾಕೊಳ್ಬೇಕು, ಪುಡಿ ಮಾಡಿಯೇ ಹಾಕೊಳ್ಬೇಕು. ಕಹಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಾಲಿನ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 2 ಟಿಫಿನ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೇನೆ. ಸಿಹಿಯ ಕ್ರೇವಿಂಗ್ಸ್ ಬಂದಾಗ ಅವಾಗ ಹೋಗಿ ತಿಂತಾ ಇರ್ತೇನೆ. ನನಗೆ ತುಂಬಾನೇ ಖುಷಿಯಾಗಿತ್ತು. ಒಂದು ಹಿಡಿ ಕೋಕೋ ಬೀಜದಿಂದ ಕೂಡ ನಮಗೆ ಚಾಕ್ಲೇಟ್ ತಯಾರಿಸಲಿಕ್ಕೆ ಆಗ್ತದೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಫ್ರಿಜ್ಜಿನ ಈ ಮೋಲ್ಡ್ ಅಲ್ಲಿ ನಾನು ಹಾಕಿದ್ದೆ, ಅದನ್ನು ತೆಗಿಲಿಕ್ಕೇ ಆಗುದಿಲ್ಲ ಅದರಲ್ಲಿ ಹಾಕಿದ್ರೆ. ಅದಕ್ಕೆ ನಾವು ಯಾವ ಮೋಲ್ಡ್ ಅಲ್ಲಿ ಹಾಕ್ಬೇಕು ಅಂತಿದ್ರೆ ಸಿಲಿಕಾನ್ ಮೋಲ್ಡ್ ಅಂತ ಸಿಗ್ತದೆ, ಈಸಿಯಾಗಿ ಡಿಮೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಆ ಮೋಲ್ಡ್ ಇದ್ರೆ ಮಾತ್ರ ಹಾಕಿ, ಅಲ್ಲ ಅಂತಿದ್ರೆ ಈ ತರ ಕಂಟೈನರ್ ಅಲ್ಲಿ ಹಾಕಿ ಈ ತರ ಸ್ಪೂನ್ ಅಲ್ಲಿ ತೆಗೆದು ತಿನ್ಬೇಕು. ಟೇಸ್ಟ್ ಅಂತೂ ಅಂಗಡಿಯಲ್ಲಿದ್ದ ಹಾಗೆ ಇರ್ತದೆ, ಆದ್ರೆ ಶೇಪ್ ಇರುದಿಲ್ಲ ಅಂತ ಅಷ್ಟೇ. ಫ್ರೀ ಇರುವಾಗ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಅಭಿಪ್ರಾಯ ತಿಳಿಸಿ.